ನಮಸ್ಕಾರ. ಅಶ್ವಬೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾಕರ. ವೀಕ್ಷಕರೇ, ಕನ್ನಡ ಚಿತ್ರರಂಗ ಬೆಳೀತಾ ಇದ್ದ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದಂತ ಹಿರಿಯ ಕಲಾವಿದರು ಹಿಂದೆ ಉಳ್ಕೊಂಡ್ ಬಿಡ್ತಾರೆ. ಯಾಕಂದ್ರೆ ಹೊಸ ಕಲಾವಿದರಿಗೆ ಅವಕಾಶಗಳು ಹೆಚ್ಚಾಗ್ಬಿಡುತ್ತೆ. ಹಿರಿಯ ಕಲಾವಿದರು ಇಲ್ಲೊಂದ್ ಕಡೆ ತೆರೆಮರೆಯಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಆದ್ರೆ ಅವಕಾಶ ಸಿಕ್ಕಾಗ ನಾವು ಅಂತ ಕಲಾವಿದರ ಯೋಗಕ್ಷೇಮವನ್ನ ವಿಚಾರಿಸೋದ್ರ ಜೊತೆಗೆ ಅವರ ಕಲಾ ಜೀವನ ಎಲ್ಲಿವರೆಗೂ ಬಂದು ನಿಂತಿದೆ, ಈಗ ಸದ್ಯಕ್ಕೆ ಅವರು ಮನೆಯಲ್ಲಿದ್ದಾರಾ, ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರಾ, ಅಥವಾ ಯಾವ್ದಾದ್ರು ಹೊಸ ಚಿತ್ರಗಳಲ್ಲಿ ಪಾತ್ರಗಳನ್ನ ಮಾಡ್ತಿದ್ದಾರಾ, ಇವೆಲ್ಲವನ್ನ ತಿಳ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ. ಆ ಒಂದು ಸಣ್ಣ ಪ್ರಯತ್ನದ ಫಲ ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಿರಿಯ ಕಲಾವಿದರಾಗಿರುವಂತಹ ಪ್ರಣವ್ ಮೂರ್ತಿಗಳಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಸರ್. ನಮಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸರ್, ಚಿತ್ರರಂಗಕ್ಕೆ ಬಂದು ಆಲ್ಮೋಸ್ಟ್ ಹತ್ತತ್ರ 60 ವರ್ಷ ಆಗ್ತಾ ಬಂತು. ಸೊ ದೀರ್ಘವಾದಂತಹ ಒಂದು ಜರ್ನಿ ಅಂತ ಹೇಳ್ಬೋದು. ಈ ಒಂದು ಜರ್ನಿಯಲ್ಲಿ ಬಹಳಷ್ಟು ಪಾತ್ರಗಳನ್ನ ಮಾಡಿದ್ದೀರಾ. ಈಗಲೂ ಈ ಇಳಿ ವಯಸ್ಸಿನಲ್ಲೂ ಕೂಡ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ಪಟ್ವಿ. ಸೊ ಇಷ್ಟು ವರ್ಷದ ಜರ್ನಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್? ಖಂಡಿತ. ಯಾಕೆಂದ್ರೆ ಪ್ರಾರಂಭದಿಂದಲೂ ಎಲ್ಲೂ ನಿಲ್ಲದೆ ನಿರಂತರವಾಗಿ ನನ್ನ ಪ್ರಯತ್ನ ಸಾಕ್ತಾನೆ ಇತ್ತು. ಹಾಗಾಗಿ ಎಷ್ಟು ವರ್ಷ ಕಳೆದ್ರು ನನಗೆ ಯಾವತ್ತೂ ಇಷ್ಟು ವರ್ಷ ಕಳೆದಿದೆ ಅಂತ ಅನ್ಸೇ ಇಲ್ಲ. ಯಾಕೆಂದ್ರೆ ಪ್ರಯತ್ನದಲ್ಲಿ ಎಂದು ಬಿಡುವು ಸಿಕ್ಕಿರ್ಲಿಲ್ಲ. ಪ್ರಯತ್ನ ನಿರಂತರವಾಗಿ ಸಾಕ್ತಾನೆ ಇತ್ತು. ಹಾಗಾಗಿ ಖುಷಿ ಇದೆ. ಖಂಡಿತ ಸಂತೋಷ ಇದೆ, ಖುಷಿ ಇದೆ. ತುಂಬಾ ಸಿನಿಮಾಗಳನ್ನ ಮಾಡಿದೀರಾ. ಸೊ ನಾವು ತುಂಬಾ ಪಾತ್ರಗಳಲ್ಲಿ ನಿಮ್ಮನ್ನ ನೋಡಿದೀವಿ. ನಿಮ್ಮ ಮನಸ್ಸಿಗೆ ತುಂಬಾ ಇಷ್ಟವಾದಂತಹ ಪಾತ್ರ, ತುಂಬಾ ಹತ್ತಿರವಾದಂತಹ ಪಾತ್ರ ಯಾವುದು ಸರ್? ಸುಮಾರು ತುಂಬಾನೇ ಇದೆ. ಅಂತ ನೆನ್ಪು ಮಾಡ್ಕೊಳ್ಳೋದಾದ್ರೆ ಇತ್ತೀಚೆಗೆ ಮಠ ಸಿನಿಮಾ. ಯಾಕೆಂದ್ರೆ ನಾನು ಈಗ 9 ಭಾಷೆಗಳಲ್ಲಿ ಮಾಡಿದ್ದೀನಿ. ಹಾಗಾಗಿ ಒಂದೊಂದು ಭಾಷೆಗಳಲ್ಲೂ ಆತರ ಒಳ್ಳೊಳ್ಳೆ ಚಿತ್ರಗಳು ಇದೆ. ಸುದೀರ್ಘವಾದ ನಿಮ್ ಪ್ರಶ್ನೆ ಚಿಕ್ಕದು, ಆದ್ರೆ ನನ್ನ ಉತ್ತರ ಸುದೀರ್ಘವಾಗಿದೆ. ಆದ್ರೂ ಸಡನ್ ಆಗಿ ಬೇಗ ಹೇಳ್ಬೇಕು ಅಂದ್ರೆ ಅವನೇ ನನ್ನ ಗಂಡ ನೀವೆಲ್ರೂ ಮೆಚ್ಕೊಂಡಿದ್ದೀರಾ ಆ ಪಾತ್ರನ. ಮತ್ತೆ ಮಠ ಪಿಕ್ಚರ್ ಅದನ್ನು ಮೆಚ್ಕೊಂಡಿದ್ದೀರಾ. ಕೆ ಬಾಲಚಂದರ್ ಅವರ ತಪ್ಪಿದ ತಾಳ, ಸುಂದರ ಸ್ವಪ್ನಗಳು, ಬೆಂಕಿಯಲ್ಲಿ ಅರಳಿದ ಹೂವು, ಪರಾರಿ, ಈ ತರ ತುಂಬಾ ಸಿನಿಮಾ ಇದೆ. ಸರ್, ಇವಾಗ ಒಂದು ಹೊಸ ಚಿತ್ರದಲ್ಲಿ ಹೀರೋ ಆಗಿ ಅಭಿನಯಿಸ್ತಾ ಇದ್ದೀರಾ ಅಂತ ಹೇಳಿ ಕೇಳ್ಪಟ್ವಿ. ಸೊ ಈ ಒಂದು ವಯಸ್ಸಿನಲ್ಲಿ ಹೀರೋ ಆಗಿ ಪಾತ್ರ ಮಾಡ್ತಾ ಇದ್ದೀರಾ ಅಂದ್ರೆ ಆ ಪಾತ್ರಕ್ಕೆ ಅಂಥದ್ದೇ ಒಂದು ತೂಕ ಇರುತ್ತೆ, ಅಂಥದ್ದೇ ಒಂದು ಕಥೆ ಇರುತ್ತೆ. ಆ ಚಿತ್ರದ ಬಗ್ಗೆ ಹೇಳ್ಬೋದಾ ಸರ್? ಹೀರೋ ಅಂದ್ರೆ ಅದು ಕಥೆ ಅದೆಲ್ಲ ತುಂಬಾ ಸಸ್ಪೆನ್ಸ್ ಆಗಿದೆ. ನಿರ್ದೇಶಕರು ನಿತ್ಯಾನಂದ ಪ್ರಭು ಅವರು, ಅವರ ಮೊದಲನೇ ಚಿತ್ರ ಕರೋನಾ ಸಂದರ್ಭದಲ್ಲೂ 113 ದಿವಸ ಮಲ್ಟಿಪ್ಲೆಕ್ಸ್ ನಲ್ಲಿ ನಡೀತು. ಹಾಗಾಗಿ ಅವರ ಒಂದು ಆಶೀರ್ವಾದ, ಅವರ ಒಂದು ನಂಬಿಕೆ ನನ್ನ ಮೇಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿ ತುಂಬಾ ತೂಕ ಇದೆ. ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಂ ಇದು. ಹಾಗಾಗಿ ನನಗೆ ಧೈರ್ಯ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಬರುವಂತ ಅನೇಕ ವಿಷಯಗಳು ನನ್ನ ನಿಜ ಜೀವನಕ್ಕೆ ತುಂಬಾ ಹತ್ತಿರಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಹಾಗಾಗಿ ನನಗೂ ತುಂಬಾ ಒಂದು ಸಂತೋಷ, ಹೆಮ್ಮೆ. ಕಾಯ್ತಾ ಇದ್ದೀನಿ ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಧೈರ್ಯನೂ ಇದೆ. ಇಂಥ ಒಂದು ಪಾತ್ರನ ನಾನ್ ಮಾಡ್ಬೇಕಿತ್ತು ಅಂತ ಹೇಳಿ ಯಾವತ್ತಾದ್ರೂ ಅನ್ಕೊಂಡು ಮಿಸ್ ಮಾಡ್ಕೊಂಡಿರೋದಿದ್ಯಾ, ಅಥವಾ ಇನ್ನೂ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ, ಅಂತ ಪಾತ್ರಗಳು ಚಿಕ್ಕ ಚಿಕ್ಕ ಸಂದರ್ಭಗಳಲ್ಲಿ ಬರೋ ಹಾಗೆ ಇದೆ. ಅದು ಸಂಪೂರ್ಣವಾಗಿ ಜಾಸ್ತಿ ಬರೋ ತರ ಇಲ್ಲ. ಅಲ್ಲಿ ಇಲ್ಲಿ ಮೊಟಕಾಗಿ ಬಂದ್ಬಿಟ್ಟಿದೆ ಅಷ್ಟೇ ಹೊರತು ಅದು ಇನ್ನು ವಿಷದವಾಗಿ ವಿವರವಾಗಿ ಬಂದಿದ್ದಿಲ್ಲ. ಅಂತ ಪಾತ್ರ ಇದೆ ಖಂಡಿತ. ಅಂತದ್ದು ಒಂದು ಆ ಸಬ್ಜೆಕ್ಟ್ ತಗೊಂಡಾಗ ನಿಜ ಹೇಳ್ಬೇಕು ಅಂದ್ರೆ ಕೆ ಬಾಲಚಂದರ್ ಅವರು ಆ ಸಬ್ಜೆಕ್ಟ್ ಇಟ್ಕೊಂಡು ನನ್ನೇ ಮುಖ್ಯ ಪಾತ್ರದಲ್ಲಿ ತೆಗಿಬೇಕು ಅಂತ ಇದ್ರಂತೆ. ಅದು ನನ್ ತನಕ ಬಂದಿರ್ಲಿಲ್ಲ. ಅದ್ಯಾಕೆ ಅದು ನಿಂತೋಯ್ತು, ಅದ್ಯಾಕೆ ಬರ್ಲಿಲ್ಲ, ನಿಜವಾಗ್ಲೂ ಇವತ್ತು ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಆದ್ರೆ ಅದೇ ವಸ್ತುನ ಇಟ್ಕೊಂಡು ಅದೇ ಪಾತ್ರನ ಇವತ್ತು ನಾನು ಅಭಿನಯಿಸಿ ತೋರಿಸ್ಲೇಬೇಕು ಅನ್ನೋ ಒಂದು ಚಾಲೆಂಜ್ ನನಗೆ ಖಂಡಿತ ಇದೆ. ಹಾಗೆ ಸರ್, ಈಗ ಸಿನಿಮಾ ಹೊರತುಪಡಿಸಿ ಈಗ ಸುಮಾರು ಸುದೀರ್ಘವಾದಂತಹ ಪಯಣ ನಿಂತು. ಈಗ ಸಿನಿಮಾ ಅವಕಾಶಗಳು ಸಮಟೈಮ್ಸ್ ಬರೋದಿಲ್ಲ, ಸಮಟೈಮ್ಸ್ ಖಾಲಿ ಕೂರ್ಬೇಕಾಗಿ ಬರ್ತದೆ. ಅಂತ ಸಮಯದಲ್ಲಿ ಏನ್ ಮಾಡ್ತೀರಾ? ಯಾವ ತರದ ಯೋಚನೆಗಳು ಬರ್ತಾರೆ ನಿಮ್ಮ ತಲೆಯಲ್ಲಿ ಅಂತ? ಅಲ್ಲ, ನಾನ್ ಖಾಲಿ ಕೂತಿದ್ ನನ್ನ ಜೀವನದಲ್ಲಿ ಎಂದೂ ಇಲ್ಲ. ನಾನ್ ನಿದ್ದೆ ಮಾಡ್ಬೇಕಾಗಿದ್ರು, ನೀವು ನಂಬ್ತಿರೋ ಬಿಡ್ತಿರೋ, ರೇಡಿಯೋ ಆನ್ ಆಗಿ ಇರುತ್ತೆ, ಅದು ಆಫ್ ಮಾಡೋಂಗಿಲ್ಲ. ಹಾಡು ಕೇಳ್ತಾ ಇರ್ತೀನಿ, ಕಣ್ ಮುಚ್ಕೊಂಡಿದ್ರು ಅದರ ದೃಶ್ಯ ನೋಡ್ತಾ ಇರ್ತೀನಿ. ಸಂಗೀತ ಪ್ರೇಮಿ, ಸಿನಿಮಾ ಪ್ರೇಮಿ, ಸಿನಿಮಾ ಹುಚ್ಚ ಅಂತ ಹೇಳ್ಬೋದು. ಯಾರಾದ್ರೂ ಆಫ್ ಮಾಡಿದ್ರೆ ಎದ್ಬಿಟ್ಟು ಯಾರು ಆಫ್ ಮಾಡಿದ್ದು ಅಂತ ಕೇಳ್ತೀನಿ, ಆ ಮಟ್ಟಿಗೆ. ಆದ್ರೆ ನಿದ್ದೆ ಮಾಡ್ತಾ ಇರ್ತೀನಿ. 8 ಅವರು
ಎಷ್ಟೊತ್ತು ನಾನು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರು ಅಷ್ಟು ಗಂಟೆ ಕಾಲನು ಆ ಸಂಗೀತ ಬರ್ತಾನೆ ಇರ್ಬೇಕು, ಸಿನಿಮಾ ಹಾಡುಗಳನ್ನ ನಾನು ಕೇಳ್ತಾನೆ ಇರ್ಬೇಕು. ಸಿನಿಮಾ ಹಾಡಿಲ್ದೆ ನಾನು ನಿದ್ದೆ ಮಾಡಿದ ಕ್ಷಣನೇ ಇಲ್ಲ. ಯಾವ ಹಾಡು, ಯಾರ ಹಾಡನ್ನ ಹೆಚ್ಚಾಗಿ ಕೇಳ್ತೀರಾ ಸರ್? ಇಲ್ಲ, ಎಲ್ಲಾ ಭಾಷೆ ಹಾಡುಗಳನ್ನು ಕೇಳ್ತೀನಿ. ನನ್ನ ಮೊದಲ 2 ಮೆಚ್ಚಿನ ಚಿತ್ರಗೀತೆ ಅಂದ್ರೆ ರತ್ನಗಿರಿ ರಹಸ್ಯದ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಅಂತ. ಅದು ಯಾಕೆಂದ್ರೆ ನಮ್ ತಂದೆ ಕರ್ಕೊಂಡೋಗಿದ್ದ ಸಿನಿಮಾ ಅದು. ಅದಕ್ಕೂ ಮುಂಚಿನ ಸಿನಿಮಾ ಅಂದ್ರೆ ಭಕ್ತ ಮಾರ್ಕಂಡೇಯ, ಅದು ಶಿವನೇ ಭಯಾರನೆ ಚಿದಂಬರನೆ ಆ ಹಾಡು, ಅದು ನನ್ಗೆ ತುಂಬಾ ಮೆಚ್ಚುಗೆಯಾದ ಹಾಡು. ಇವತ್ತಿಗೂ ಅದೆಷ್ಟು ಅದರ ಲೆಕ್ಕ ಕೊಡಕ್ ಸಾಧ್ಯನೇ ಇಲ್ಲ. ಕೇಳ್ತಾನೆ ಇರ್ತೀನಿ ಯಾವತ್ತು. ನಿಮ್ಮ ವಾಟ್ಸ್ಆಪ್ ಡಿಪಿ ನೋಡಿದಾಗ ನನ್ಗೆ ಅನ್ನಿಸ್ತು, ಆವಾಗ ಪುನೀತ್ ರಾಜ್ಕುಮಾರ್ ಜೊತೆ ತೆಗೆಸ್ಕೊಂಡಂತ ಒಂದು ಫೋಟೋ, ಅವತ್ತಿಂದ ಇವತ್ತಿನವರೆಗೂ ನಿಮ್ ಡಿಪಿ ಚೇಂಜ್ ಆಗಿಲ್ಲ ಅಂತ ಹೇಳಿ ಕೇಳ್ಪಟ್ಟೆ. ಇಲ್ಲ, ಚೇಂಜ್ ಆಗಕ್ ಸಾಧ್ಯನೂ ಇಲ್ಲ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ತುಂಬಾ ಜನ ಸಂತೋಷ ಪಟ್ಟಿದ್ದಾರೆ. ಅವರು ಬೇಷಗಿರಿ ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಆ ವಯಸ್ಸಿನಲ್ಲಿ ನೋಡೇ ಇಲ್ಲ, ನೀನ್ ನೋಡಿದ್ಯಲ್ಲ ಬಾ, ನೀನ್ ಎತ್ಕೊಂಡ್ ಮುದ್ದಾಡಿದ್ಯಾ, ಎಷ್ಟು ಭಾಗ್ಯವಂತ ಪುಣ್ಯವಂತ ಅಂತ ನನಗೆ ಹೇಳಿದ್ದಾರೆ. ಭಾಗ್ಯವಂತ ಪಿಕ್ಚರ್ ಇದ್ರಿ, ಆ ಸ್ಟಿಲ್ ಅಂದ್ರೆ ಇನ್ನಷ್ಟು ಸಂತೋಷ ಪಟ್ಟಿದ್ದಾರೆ. ಯಾಕಂದ್ರೆ ನೀವು ಒಬ್ಬ ತಂದೆಯಾಗಿ ಈಗ ನಿಮ್ಮ ಮಕ್ಕಳು ಫೋಟೋ ನೀವು ವಾಟ್ಸ್ಆಪ್ ಅಲ್ಲಿ ಹಾಕೊಳ್ಳಿಲ್ಲ ಅಂತ ಹೇಳಿ ಮಕ್ಕಳು ಯಾವತ್ತೂ ನಿಮ್ಮಲ್ಲಿ ಕೋಪ ಮಾಡ್ಕೊಂಡಿಲ್ವಾ? ಇಲ್ಲ, ಖಂಡಿತ ಇಲ್ಲ, ಆತರ ಎಲ್ಲ ಏನಿಲ್ಲ. ಎಲ್ರಿಗೂ ಸಂತೋಷ. ನೀವು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕಳೆದಂತ ಯಾವ್ದಾದ್ರು ಒಂದು ಕ್ಷಣವನ್ನ ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ಳೋದಂದ್ರೆ ಸರ್? ನಾನ್ ಮಾಡಿದ ಸಿನಿಮಾ ಯಾವ್ದಾದ್ರು ನೋಡಿದ್ರೆ ಅದ್ರ ಡೈಲಾಗ್ ಬಂದ್ ನನ್ಗೆ ಇದ್ ಮಾಡು, ಆ ಡೈಲಾಗ್ ನನ್ಗೆ ಹೇಳೋ, ನಾನ್ ಮಾಡಿದ ಡೈಲಾಗ್ ನ. ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಡಬ್ಬಿಂಗ್ ನಡೆಯುವಾಗ ಅವ್ರ ತಂದೆನೂ ಬಂದಿರೋರು, ಮಧ್ಯೆ ಯಾವೆಲ್ಲಾದ್ರು ಬಿಡು ಸಿಕ್ಕ್ರೆ ಅವನಿಗೆ ಡ್ಯಾನ್ಸ್ ಮಾಡು ಅಂತ ಹೇಳೋರು. ಆಗ ಅವನು ಚಿಕ್ಕ ಹುಡುಗ ಡ್ಯಾನ್ಸ್ ಮಾಡೋನು, ತಕ್ಷಣನೇ ಶುರು ಮಾಡೋನು ಅಂತ ನೋಡೋ ಭಾಗ್ಯ ಎಲ್ಲ ನಮ್ಗೆ ಸಿಕ್ಕಿದೆ. ಅಂದ್ರೆ ನೀವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೊನೆಯ ಬಾರಿ ಯಾವಾಗ ಮೀಟ್ ಮಾಡಿದ್ರಿ? ನಾವ್ ಅವ್ರನ್ನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಯಾವಾಗ? ತುಂಬಾ ವರ್ಷಗಳ ನಂತರ. ಕೊನೆ ಬಾರಿ ಅಂದ್ರೆ ಕಂಠೀರವ ಸ್ಟುಡಿಯೋದಲ್ಲೇ ನಾನು ಅವನೇ ಶ್ರೀಮನ್ನಾರಾಯಣ ಅದು ಪಾತ್ರ ಮಾಡ್ತಾ ಇದ್ದೆ. ಅದ್ರಲ್ಲಿ ಕುರುಡನ ಪಾತ್ರ. ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ನನಗೆ ಗೊತ್ತಾಗ್ಲೇ ಇಲ್ಲ. ಆತರ ಆಯ್ತಾ ಆ ಬಾರಿ ಮಟ್ಟಿಗೆ. ಅವಸರದಲ್ಲಿ ಇದ್ನೋ ಏನೋ ಗೊತ್ತಿಲ್ಲ. ಅದೇ ಅವ್ರ ತಂದೆ ಇದಕ್ಕೆ ಹೋಗಕ್ಕೆ ಅದು ಈ ರೂಟ್ ನಲ್ಲೇ ಹೋಗೋದು ಅವರು, ಸ್ಟುಡಿಯೋ ಒಳಗಡೆಯಿಂದಾನೆ. ಅವ್ರು ಬೇಗ ಹೊರಟೋದ್ರು. ಅಷ್ಟೇ. ನಾನ್ ನೋಡಿದ್ದಷ್ಟೇ. ಅವ್ರು ನನ್ ಸರಿಯಾಗಿ ಗುರ್ಸಿದ್ರೋ ನೋಡಿದ್ರೋ ಒಂದು ಗೊತ್ತಾಗ್ಲಿಲ್ಲ. ಪ್ರತಿ ಸತಿ ಭೇಟಿ ಆದಾಗೆಲ್ಲ ಹತ್ರ ಬಂದು ಮಾತಾಡ್ಸಿ, ಬೌನ್ಸರ್ ಇರ್ಲಿ, ಬಾಡಿ ಗಾರ್ಡ್ ಇರ್ಲಿ, ನಿಂತು ಗೌರವ ತೋರಿಸಿ ಪ್ರೀತಿಯಿಂದ ಮಾತಾಡ್ಸೋದ್ ಮಟ್ಟಿಗೆ ಯಾವಾಗ್ಲೂ ಇರೋದು. ಪ್ರತಿ ಬಾರಿ ಏನಂತ ಕರೀತಿದ್ರು ಅವ್ರು ನಿಮ್ಮನ್ನ ಸರ್? ಇಲ್ಲ, ಕರೆದಿದ್ದು ಅಂತೇನಿಲ್ಲ. ನಾನು ಎಷ್ಟೇ ದೂರದಲ್ಲಿದ್ರು ಹತ್ರ ನಡ್ಕೊಂಡು ಬರೋದು. ಅದಿತ್ತು. ಹಾಗೆ ಸರ್, 9 ಭಾಷೆಗಳಲ್ಲಿ ನೀವು ಆಕ್ಟಿಂಗ್ ಮಾಡ್ತಿದೀನಿ ಅಂತ ಕೇಳ್ಪಡ್ತೀವಿ. ಸೊ 9 ಭಾಷೆಗಳಲ್ಲಿ ನೀವು 9 ಭಾಷೆನ ಹಿಂಗ್ ಕಲ್ತ್ರಿ ಅಂತ ಹೇಳಿ? ಅಲ್ಲ, ನಮ್ ತಂದೆ ಸಂಸ್ಕೃತ ಲೆಕ್ಚರರ್. ಆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಸ್ಕೃತನೇ ಕಲ್ಸ್ಬಿಟ್ಟಿದ್ದಾರೆ. ಸೌಜ ಶಮೋ ಷಷ್ಟಾಭ್ಯಾಂ ವಿಸ್ನೇಭ್ಯಾಂ ವಿಸ್ನೇಸಿಭ್ಯಾಂ ವಿಸ್ನೇಸೋಸಾಂ ನ್ಯೋಸಿ. ಸೊ ನಾಲ್ಗೆ ಹೆಂಗ್ ಬೇಕಾದ್ರೂ ತಿರುಗುತ್ತೆ. ಯಾವ ತರ ಭಾಷೆ ಆದ್ರೂ ಕಲಿತೀನಿ, ಅದಕ್ಕೇನು ತೊಂದ್ರೆನೇ ಇಲ್ಲ. ಕಲಿಸೋರು ಬೇಕಷ್ಟೇ. ಅಂದ್ರೆ ಅರ್ಥ ಆಗೋದ್ ಹೆಂಗೆ? ಕಲಿಯೋ ನಾಲ್ಗೆನೇ ಹೊರಡಲ್ಲ ಕೆಲವೊಮ್ಮೆ ಭಾಷೆ ಮಾತಾಡುವಾಗ. ಇಲ್ಲ, ನಮ್ಮಲ್ಲಿ ಆಸಕ್ತಿ ಇದ್ರೆ ಪ್ರತಿಯೊಂದು ಸಾಧ್ಯ ಇದೆ. ನಮ್ಮ ಆಸಕ್ತಿ ಮೇಲೆ ಪ್ರತಿಯೊಂದು ಈ ಪ್ರಪಂಚದಲ್ಲಿ ನಿಂತಿರೋದು. ಅದಕ್ಕೆ ನಾವು ಬೆಳೆಸ್ಕೊಂಡ್ಬಿಟ್ರೆ ಶ್ರದ್ಧೆ, ಆಮೇಲೆ ಎಷ್ಟೇ ಕಷ್ಟಕರವಾದ ಕೆಲಸದಲ್ಲೂ ಸಂತೋಷ ಬೀಳ್ಬೇಕು. ನಾವು ಕಷ್ಟ ಅಂತ ಹೆದರ್ಕೊಂಡು ಹಿಂಜರಿಬಾರ್ದು, ಮುನ್ನುಗ್ಬೇಕು. ನಾವ್ ಮಾಡ್ತೀನಿ ಅನ್ನೋ ಧೈರ್ಯ ಬೇಕು, ಎದೆಗಾರಿಕೆ ಬೇಕು. ಮತ್ತೆ ನಿರಂತರವಾಗಿ ಅದನ್ನ ಅಭ್ಯಾಸ ಮಾಡ್ತಾನೆ ಇರ್ಬೇಕು. ಆಗ ಪ್ರತಿಯೊಂದು ಸಿದ್ಧಿಸದೇ ಇರೋ ವಸ್ತು ಯಾವುದು ಇಲ್ವೇ ಇಲ್ಲ. ಅದು ನಮ್ಮಲ್ಲೇ ಇದೆ, ನಮ್ಮ ಪ್ರಯತ್ನದಲ್ಲಿದೆ. ನಾವು ಬರಲ್ಲ ಅನ್ಕೊಂಡ್ರೆ ಬರಲ್ಲ, ಬರುತ್ತೆ ಅನ್ಕೊಂಡ್ರೆ ಬರುತ್ತೆ. ಹೇಗೆ ಅಂದ್ರೆ ದೇವ್ರ ಇದಾನೆ ಅಂದ್ರೆ ದೇವ್ರ ಇದಾನೆ, ಇಲ್ಲ ಅಂದವ್ರಿಗೆ ಇಲ್ಲ. ಅದೇ ರೀತಿ ಒಟ್ನಲ್ಲಿ ಯಾವತ್ತು ಫ್ರೀ ಆಗಿ ಇರೋದಿಲ್ಲ. ಫ್ರೀ ಆಗಿದ್ರು ಕೂಡ ಸಂಗೀತ ಕೇಳ್ತಾ ಇರ್ತೀರಾ. ಹೌದು, ಕಂಪ್ಲೀಟ್ ಆಗಿ ಒಂಥರ ಸಿನಿಮಾ ರಂಗಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಖಂಡಿತ. ಓಕೆ ಸರ್, ಇನ್ನು ಸಿನಿಮಾ ಸೆಟ್ ಗೆ ಹೋದಾಗ ನೀವ್ ಹೆಂಗಿರ್ತೀರಾ ಸಿನಿಮಾ ಸೆಟ್ ನಲ್ಲಿ? ಈಗ ನೀವ್ ಹೇಳಿದ್ರಿ ಕೆಲವೊಮ್ಮೆ ಇವಾಗೆಲ್ಲ 2-3 ಲಾಂಗ್ ಶೀಟ್ ಕೊಡ್ತಾರೆ, ಡೈಲಾಗ್ಸ್ ನೆನ್ಪಿಟ್ಕೊಂಡು ಮಾತಾಡ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀವ್ ಹೆಂಗೆ ಮಾಡ್ತೀರಾ? ಸಡನ್ ಆಗಿ ಯಾರು ಡೈಲಾಗ್ ಕೊಟ್ಬಿಟ್ಟು ಹೇಳಿ ಅಂದ್ರೆ ಅದೇ ಡೈಲಾಗ್ ಹೇಳ್ಬೇಕು ಅಂದ್ರೆ ಕಷ್ಟ ಇದೆ. ಅದೇ ಹೇಳಿದ್ದೆ ಹೇಳು ಅಂದ್ರೆ ಮಗ್ಗಿ ಅಲ್ಲ, ಅದೇನ್ ಶ್ಲೋಕ ಅಲ್ಲ.
ಈಗ ಸೋಜ ಸಮೋಷ ಸ್ಟಾಭ್ಯಾಂ ಬಿ ಸ್ನೇಭ್ಯಾಂ ಬಿ ಸ್ನೇಸಿಭ್ಯಾಂ ಬಿ ಸ್ನೇಸೋ ಸಾಮ್ ನೀವು ಸುಪ್ಪು ಅಂದ್ರೆ ಅದ್ ಹಾಗೆ ಹೇಳ್ಬೇಕು. ಹಾ. ನೀನ್ ಈ ತರ ಇದು ಸನ್ನಿವೇಶ ಇದಪ್ಪ, ನಿನ್ನ ಸಂಭಾಷಣೆ ಇದು, ನಿನ್ನ ರೀತಿನಲ್ಲಿ ಅಂದ್ರೆ ಸಂಭಾಷಣೆ ಬದಲಾಗಿದೆ, ವಿಷಯ ಬದಲಾಗಿದೆ, ಏನು ತಪ್ಪಾಗಿದೆ, ಇನ್ನೂ ಚೆನ್ನಾಗಿ ಹೇಳೋದಿದ್ರೆ ಚೆನ್ನಾಗಿ ಹೇಳುವಂತ ನಮ್ಗೆ ಪ್ರೋತ್ಸಾಹ ಧೈರ್ಯ ಕೊಟ್ರೆ ಖಂಡಿತ ನಾನು ಉತ್ತಮವಾಗಿ ಅದನ್ನ ವರ್ಗಾಯಿಸ್ತೀನಿ. ಹೀಗೆ ಹೇಳ್ಬೇಕು ಅಂದಾಗ ನಮ್ಗೊಂದ್ ಸ್ವಲ್ಪ ಭಯನೂ ಇರುತ್ತೆ, ನಮ್ಗೆ ಆ ಕಾನ್ಸಂಟ್ರೇಷನ್ ಆ ಸಂಭಾಷಣೆ ಮೇಲೆ ಹೋಗ್ತಾ ಇರುತ್ತೆ, ಆಗ ನಮ್ ಪರ್ಫಾರ್ಮೆನ್ಸ್ ಕೆಳಗೆ ಬೀಳ್ತಾನೆ ಇರುತ್ತೆ. ಸ್ವತಂತ್ರ ಕೊಟ್ಟಷ್ಟು ಸೂಪರ್ ಆಗಿ ಮಾಡ್ತೀವಿ. ಸ್ವತಂತ್ರ ಬೇಕು, ಕಲಾವಿದನಿಗೆ ಸ್ವತಂತ್ರ ಅನ್ನೋದ್ ಬೇಕು. ಅವ್ನ್ ಖಂಡಿತ ತಪ್ಪು ಮಾಡಲ್ಲ. ಸ್ವತಂತ್ರ ಕೊಡ್ಲಿಲ್ಲ, ಅವ್ನ್ ಮನೇಲಿ ಮಾಡ್ತಾನೆ, ಇಲ್ಲಿ ಕ್ಯಾಮ್ರಾ ಎದುರಿಗೆ ಮಾಡಲ್ಲ. ಓಕೆ. ನಿಮಗೆ ಹೆಚ್ಚು ಫುಡ್ಡಿನ ಹೆಂಗೆ ಸರ್, ಆಹಾರ ಪ್ರಿಯರ ಹೇಗೆ? ಅಯ್ಯೋ, ನಾನು ಸ್ಕೂಲ್ಗಿನ್ನ ಹೆಚ್ಚಾಗಿ ಬೆಳೆದಿರೋದೇ ಅಡಿಗೆ ಮನೆಯಲ್ಲಿ. ಯಾರ್ದಾರು ಮನೆಗ್ ನಾನು ಹೋಗಿದ್ರೆ ನಾನು ಹುಡುಕ್ಬೇಕಾದ್ರೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ, ಅಡಿಗೆ ಮನೆಯಲ್ಲೇ ಸಿಗ್ತಾ ಇದ್ದಿದ್ದು. ಯಾರನ್ನು ಕೇಳ್ತಾನು ಇರ್ತಿರ್ಲಿಲ್ಲ, ಸೀದಾ ನೆಟ್ಟಿಗೆ ಅಡಿಗೆ ಮನೆಗೆ ಹೋಗ್ತಿದ್ದೆ. ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ. ಅಲ್ಲಿ ಏನಿದ್ರೆ ಏನ್ ಬೇಕೋ ತಿಂತಾ ಇದ್ದೆ, ಏನು ಇಲ್ಲ ಅಂದ್ರೆ ಅಡಿಗೆ ನಾನ್ ಮಾಡ್ತಾ ಇದ್ದೆ. ಉದಾಹರಣೆಗೆ ಒಬ್ರ ಮನೆಗ್ ಹೋಗಿದ್ದೆ ನಾನು, ನಿಮ್ ತರದವ್ರೆ. ಆಮೇಲೆ ಕೇಳಿದೆ ಅವ್ರಿಗೆ, ಮನೆ ತೋರ್ಸು, ನಿಮ್ ನೋಡ್ಬೇಕಲ್ಲ ಅಂತ. ಅವ್ರಿಗೆ ಎಷ್ಟ್ ಜೊತೆ ಇದ್ರು, ನಾನೇನ್ ತೋರ್ಸೋದು, ಕಂಕ್ಳಲ್ಲಿ ಎತ್ಕೊಂಡ ನಿನ್ ಓಡಾಡಿಸ್ಬೇಕು, ಹೋಗ್ ನೀನೇ ಓಡಾಡಿದ್ರು. ಸೀದಾ ಅಡಿಗೆ ಮನೆಗೆ ಹೋದೆ. ಈಗ ಹೇಳಿದ್ನಲ್ಲ, ಫಸ್ಟ್ ಅಲ್ಲಿಗೆ ಹೋಗೋದು. ನೋಡ್ದೆ ಇಷ್ಟಿಷ್ಟೇ ಎತ್ತರದಲ್ಲಿ ರವೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಎರಡರಲ್ಲಿ ಎಲ್ಲ ಇತ್ತು, ಹಾಲು ಇತ್ತು, ಎಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದೆ. ಆ ಬಂದಿದ್ದವರು ಏನೋ ಸಿಹಿ ವಾಸನೆ ಬರ್ತಾ ಇದೆ, ಏನೋ ಸ್ವೀಟ್ ವಾಸನೆ ಬರ್ತಾ ಇದೆ. ಇವರು ಏನೋ ಪಕ್ಕದ ಮನೇಲಿ ಬರ್ತಾ ಇರಬಹುದು. ಬಂದಿದ್ ಗೆಸ್ಟ್ ಅಂದ್ರೆ ಇಲ್ಲ ನಿಮ್ ಮನೆಯಿಂದನೇ ಬರ್ತಾ ಇದೆ. ಅಯ್ಯೋ, ನಾನೇ ನಿಮ್ ಎದುರು ಬಡ್ಕೊಂಡು ಇಲ್ಲೇ ಕೂತಿದ್ದೀನಿ, ನಮ್ಮ ಮನೆಯಿಂದ ಹೆಂಗ್ ಬರುತ್ತೆ ಅಂತ. ಈಗೊಬ್ರು ಅಡಿಗೆಯವ್ರು ಹೋದ್ರಲ್ವಾ, ಅಡಿಗೆಯವರಲ್ಲ ಅವರು ನಮ್ ಫ್ರೆಂಡ್ ಅಂತ. ಆಮೇಲೆ ನೋಡಿದ್ರೆ ಅವ್ರಿಗೂ ಗೊತ್ತಾಯ್ತು ಅವ್ರ ಮನೆಯಿಂದನೇ ಗಮ್ ಅಂತ ವಾಸನೆ ಬರ್ತಾ ಇದೆ ಅಂತ. ನಾನ್ ಕೂಗ್ ಕೇಳಿದ್ವಿ, ಎಲ್ಲಿದ್ಯೋ, ಏನ್ ಮಾಡ್ತಿದ್ಯೋ ಅಂತ. ನಾನ್ ಅಡಿಗೆ ಮನೆಯಲ್ಲಿ ಇದ್ದೀನಿ, ಕೇಸರಿ ಬಾತ್ ಮಾಡ್ತಾ ಇದೀನಿ ಅಂತ. ಸರಿ, ಅವರು ತರ್ಸಿ ನೋಡೋಣ ಅದ್ ಹೆಂಗ್ ಮಾಡಿದಾರೆ, ರುಚಿ ನೋಡೋಣ ಅಂತ ಗೆಸ್ಟ್ ಅಂದ್ರು. ತಂದ್ರು, ಅವ್ರು ಕೊಟ್ಟೆ, ಇವ್ರು ಕೊಟ್ಟೆ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಕೇಳ್ತಾರೆ, ನನಗ್ ತಂದು ಕೊಡು ಅಂತ. ಎಲ್ಲಿದೆ? ಕೆರೆದು ನಾನ್ ತಿನ್ಲಿಲ್ವಾ ಅಂತೆ. ಕೆರೆದ್ ತಿಂದೆ ಕೇಸರಿ ಬಾತ್ನ. ಆಮೇಲೆ ಮತ್ತೆ ಮಾಡಿಟ್ಟೆ, ನನ್ ಮಕ್ಳು ಅವರೆಲ್ಲ ಬರೋ ಟೈಮ್ ಆಯ್ತು, ಇನ್ನೊಂದ್ಸತಿ ಮಾಡು. ಅಡಿಗೆ ಮಾಡ್ತೀರಾ ಚೆನ್ನಾಗಿ? ಅಡಿಗೆ ಒಂದ್ ಲೆಕ್ಕ ಅದೇ, ಅಡಿಗೆ ಮನೆಯಲ್ಲೇ ಬೆಳೆದಿದ್ದೀನಲ್ಲ ನಾನು. ಸಿನಿಮಾ ಎಷ್ಟು ಹುಚ್ಚೋ, ಅಡಿಗೆನೂ ಅಷ್ಟೇ ಹುಚ್ಚು, ತಿನ್ನೋದ್ರಲ್ಲೂ ಅಷ್ಟೇ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಆವಾಗಿಂದ ಇದುವರೆಗೂ ಒಂದೇ ವೆಯ್ಟ್ ಮೇಂಟೈನ್ ಮಾಡಿದಿರಲ್ಲ, ಅದಕ್ಕೆ ಕೇಳಿದೆ. ನಡೀತೀನಿ ನಾನು, ತುಂಬಾ ನಡೀತೀನಿ. ಎಷ್ಟು ಕಿಲೋಮೀಟರ್ ನಡೀತೀರಾ? ಅದಕ್ಕೆ ಇದೇ ಇಲ್ಲ, ಲೆಕ್ಕನೇ ಇಲ್ಲ. ನನಗೆ ಹಾಡಿರ್ಬೇಕು, ಇಲ್ಲ ಜೊತೆನಲ್ಲಿ ಒಬ್ರು ಮಾತಾಡ್ಕೊಂಡ್ ಬರ್ಬೇಕು, ಇಲ್ಲ ಓಡಾಡೋ ಜಾಗ ಜನ ಜಂಗುಳಿಯಿಂದ ತುಂಬಿರ್ಬೇಕೇ ಹೊರತು ಡಂಜನ್ ಏರಿಯಾ, ಭಯದ ವಾತಾವರಣದ ತರ ಇರಬಾರ್ದು. ಇದೊಂದು ಒಬ್ರು ಇಲ್ಲ ಅಂದ್ರೆ ಒಂಥರ ದಿಗ್ಲಾಗುತ್ತೆ ಅವಾಗ. ಡೈಲಿ ನಡೀತೀರಾ? ತುಂಬಾ ನಡೀತೀನಿ ನಾನು. ಸಣ್ಣ ಇರೋ ಸೀಕ್ರೆಟ್ ಅಂದ್ರೆ ಅದೇನೆ. ಯಾರು ಬೇಕಾದ್ರೂ ಈ ಸೀಕ್ರೆಟ್ ನ ತಿಳ್ಕೊಂಡು ಪಾಲಿಸಿದ್ರೆ ನಿಜವಾಗ್ಲು ಅವ್ರು ಇನ್ನೊಂದ್ 100 ಜನಕ್ಕೆ ಹೇಳ್ತಾರೆ ಈ ಮಾತು. ನಡೀರಿ, ಯಾಕೆ ಸಣ್ಣ ಆಗಲ್ಲ ಅಂತ ಯಾಕೆ ಒದ್ದಾಡ್ತಾರೆ? ಅದ್ ಯಾಕೆ ಅಷ್ಟೊಂದು 1000 ರೂಪಾಯಿ ಖರ್ಚು ಮಾಡ್ತಾರೆ? ಯಾತಕ್ಕೆ? ಮಾಡಕ್ ಕೆಲ್ಸ ಇಲ್ವಾ? ಅದು ಸಣ್ಣನೂ ಆಗ್ತಾರೆ, ಒಂದ್ ಸ್ವಲ್ಪ ಸೋಂಬೇರಿಗಳಾಗ್ಬಿಟ್ರೆ ಮತ್ತೆ ದಪ್ಪಗಾಗ್ಬಿಡ್ತಾರೆ. ಈ ವಾಕಿಂಗ್ ನಲ್ಲಿ ಹಂಗ ಅಲ್ವೇ ಇಲ್ಲ. ನೀವು ದಪ್ಪ ಆಗಕ್ಕೆ ಹೋಗಲ್ಲ. ದಪ್ಪ ಆಗಿದ್ರೆ ಸಣ್ಣ ಆಗ್ತಾ ಬರ್ತಾ ಇರ್ತೀರಾ. ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವಾಕಿಂಗ್ ನಲ್ಲಿ ಸಂತೋಷ ಪಡ್ಬೇಕು, ಆಯಾಸ ಅನ್ನೋದು ಆಗೋದಿಲ್ಲ ನಿಜವಾಗ್ಲೂ. ಅದು ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ನಡೀತೀನಿ ಅಂದ್ರೆ ಅದರಿಂದ ಉಳಿಸಿರೋ ದುಡ್ಡೇ ತುಂಬಾ ಜಾಸ್ತಿ. ನಾನು ಬಸ್ಗೆ ಹಾಕಿಲ್ಲ, ಆಟೋಗೆ ಹಾಕಿಲ್ಲ, ಜಟ್ಕಾ ಗಾಡಿಗೆ ಹಾಕಿಲ್ಲ, ಯಾತಕ್ಕೂ ಹಾಕಿಲ್ಲ. ಈ ನಡೆಯೋದ್ರಿಂದನೇ ದುಡ್ಡು ತುಂಬಾ ಉಳಿಸ್ಬಿಟ್ಟಿದ್ದೀನಿ. ಓಕೆ ಸರ್, ಈಗ ಇತ್ತೀಚಿನ ಒಂದು ಟಿವಿ ಸೀರಿಯಲ್ಗಳಾಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ನೋಡ್ತಾ ಇರ್ತೀರಾ? ಯಾವ್ದು ನಿಮ್ಮ ತುಂಬಾ ಫೇವರೇಟ್? ಟಿವಿ ನೋಡೋಕ್ ಸಮಯ ಸಿಗುತ್ತಾ ಸರ್? ಇಲ್ಲ, ಈಗ ಟಿವಿ ನೋಡೋದು ತುಂಬಾ ಕಮ್ಮಿ ಆಗಿದೆ, ಅಷ್ಟಾಗಿ ನೋಡ್ತಾ ಇಲ್ಲ, ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಮನೆಯಲ್ಲಿ ಅವ್ರವ್ರ ಚಾನಲ್ ಅವ್ರವ್ರು ನೋಡ್ತಾ ಇರ್ತಾರೆ. ನನ್ಗೆ ಯಾವ್ದೋ ಪರ್ಟಿಕ್ಯುಲರ್ ಆಗಿ ಬೇಕಾಗಿರುತ್ತೆ, ಅಲ್ಲಿ ಸ್ವತಂತ್ರ ಕಮ್ಮಿ ಆಗಿದೆ. ಮಕ್ಕಳು ಕಾರ್ಟೂನ್ ನೋಡ್ತಾ ಇರ್ತಾರೆ, ಹಾಗಾಗಿ. ಅಂದ್ರೆ ಇತ್ತೀಚೆಗೆ ನೋಡಿದ ಸಿನಿಮಾ ಯಾವ್ದು? ಸೀರಿಯಲ್ ಭಾಗ್ಯಲಕ್ಷ್ಮಿ ನೋಡಿದೀನಿ. ಸೀರಿಯಲ್ ಭಾಗ್ಯಲಕ್ಷ್ಮಿ, ಅದ್ರಲ್ಲಿ ಮಾಡಿದೀನಿ ನಾನು. ಒಂದು ಮುಸ್ಲಿಂ ಪಾತ್ರ ಮಾಡಿದೀನಿ, ಅದು ನೋಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ ಅದ್ ನೋಡ್ತಾ ಇದ್ರೆ. ಆಮೇಲೆ ಅದರ ಕಥೆನು, ಆ ಪಾತ್ರನ ನಿಜ ಜೀವನದಲ್ಲಿ ಒಬ್ಬರನ್ನ ನೋಡ್ತಾ ಇದ್ದೀನಿ, ಆ ನಾಯಕಿ ಪಾತ್ರನ. ಹಾಗಾಗಿ ಅದು ತುಂಬಾ ಕುತೂಹಲ ಕೆರಳಿಸಿದೆ. ಪಾತ್ರ ಮಾಡಲು ತುಂಬಾ ಇನ್ವಾಲ್ವ್ ಆಗ್ತೀನಿ ನಾನು.
ಆ ನಾಯಕಿ ಅಂತ ಅನ್ಸಲ್ಲ, ಆ ಪಾತ್ರ ಅಂತ ಅನ್ಸಲ್ಲ. ನಾನು ಎದುರಿಗೆ ನೋಡಿರೋ ಪಾತ್ರನೇ ಜೀವಂತವಾಗಿ ನನಗೆ ಕಾಣುತ್ತೆ. ಅದನ್ನ ನಾಯಕಿ ಹೇಳಿದ್ರು ಕೂಡ. ಎಷ್ಟೋ ಸತಿ ಅವ್ರು ಹೇಳಿದ್ದಾರೆ, ಈ ಎಮೋಷನ್ ನೀವು ತಗೋಬಾರ್ದು, ಅವಳೇ ನಿಮ್ ಮಗಳಲ್ಲ ಅಂತ. ಏನ್ ಮಾಡ್ತೀರಾ? ಆ ಪಾತ್ರ ನೋಡಿದಾಗ ಹಂಗ ಅನ್ಸುತ್ತೆ. ಅಲ್ಲ, ಅದು ನಿಜ ಜೀವನಕ್ಕೆ ಹತ್ರ ಇದೆಯಲ್ಲ, ಅದು ಬಂದ್ಬಿಡುತ್ತೆ. ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಒಂದು ಸಿನಿಮಾ ಜರ್ನಿಯ ಬಗ್ಗೆ, ಜೊತೆಗೆ ತಮ್ಮ ಒಂದು ಲೈಫ್ ಸ್ಟೈಲ್ ಇವಾಗ ಹೇಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ನಾನು ನಿಮಗೆ ಧನ್ಯವಾದಗಳು ಹೇಳಬೇಕು ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ತಮ್ಮೆಲ್ರಿಗೂ ಅಷ್ಟೇ, ನೀವು ಸಾವಕಾಶವಾಗಿ ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನನ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದಕ್ಕೆ ನಾ ತುಂಬಾ ನಿಮಗೆ ಕೃತಜ್ಞತನಾಗಿದ್ದೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿರ್ಲಿ. ಕೋಡಂಗಿ ಅನ್ನೋ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಮುಖ್ಯ ಪಾತ್ರದಲ್ಲಿದ್ದೀನಿ. ನಿರ್ದೇಶಕರು ನಿತ್ಯಾನಂದ ಪ್ರಭು ಅವರು ತುಂಬಾ ನನ್ನ ಬಗ್ಗೆ ಒಂದು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ಗೌರವ ಇಟ್ಟು ಆ ಚಿತ್ರನ ತಯಾರಿಸ್ತಾ ಇದ್ದಾರೆ. ಮುಂದಿನ ವಾರ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲ ಆ ಕೋಡಂಗಿ ಅನ್ನೋ ಚಿತ್ರ ನೋಡಿ ನಮ್ಮೆಲ್ಲರಿಗೂ ಹಾರೈಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ನೀವು ಪ್ರತಿ ಒಂದು ಧಾರಾವಾಹಿನೂ ನೋಡಿ ಅದಕ್ಕೆ ಸಂಬಂಧಪಟ್ಟವರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮ್ಮ ಸಂತೋಷನ ವ್ಯಕ್ತಪಡಿಸಿ. ಏನಾದ್ರು ನೀವು ಹೇಳುವಂತದ್ದಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ, ಅದನ್ನ ನಾವು ಖಂಡಿತ ಸ್ವೀಕರಿಸ್ತೀವಿ ಅಂತ ನಾನ್ ನಿಮ್ಗೆ ಭರವಸೆ ಕೊಡೋದು. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನಮಸ್ಕಾರ.